ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಇದರಲ್ಲಿ ಈ ಯುದ್ಧದಲ್ಲಿ ಪಾತ್ರಧಾರಿ ಪಾಕಿಸ್ತಾನ, ಇಲ್ಲಿ ಸೂತ್ರಧಾರಿ ಚೀನಾ ಅನ್ನುವಂಥ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಚೀನಾ ಹೇಳ್ದಂಗೆ ಪಾಕಿಸ್ತಾನ ಕೇಳ್ತು, ಇದರಲ್ಲಿ ಚೀನಾದೇ ದೊಡ್ಡ ಪಾತ್ರ ಇದೆ ಅನ್ನೋದು. ಎಸ್, ಅಲ್ಟಿಮೇಟ್ಲಿ ಏನಾದ್ರೂ ಸೀಸ್ ಫೈರ್ ಅಥವಾ ಯುದ್ಧ ಕಂಪ್ಲೀಟ್ ನಿಲ್ಬೇಕಾಗಿತ್ತಂತಂದ್ರೆ ಇವೆರಡು ಪವರ್ ಸೆಂಟರ್ಸ್ ಏನಿದೆ ಅಲ್ಲ, ಒಂದು ರಷ್ಯಾ ಒಂದು ಚೀನಾ ಮೇನ್ ಇದಿರ್ತದ. ಅವರು ಇನ್ನೊಬ್ಬ ದೇಶದನ್ನ ನಾಮಿನೇಟ್ ಮಾಡ್ಕೊಂಡು ಅವ್ರು ಹೇಳಿದಂಗ ಇವ್ರು ಕೇಳ್ತಿರ್ಬಹುದು ಪಾಕಿಸ್ತಾನಕ್ಕೆ ಅವರು ರವಿಯವರು ಏನ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಸೌತ್ ಇದು ಕನೆಕ್ಷನ್, ಮತ್ತೆ ಏನಂತಂದ್ರೆ ಪಾಕಿಸ್ತಾನಕ್ಕೆ ಇರಾನ್ ಜೊತೆಗೆ ಒಂದು 300 ಕಿಲೋಮೀಟರ್ದಷ್ಟು ದೇ ಶೇರ್ ದ ಬಾರ್ಡರ್ ಆಲ್ಸೋ. ಅಂಡ್ ಈಗ ಇಬ್ಬರು ನಡುವ ಏನು ಸಂಧಾನ ಮಾಡ್ಬೇಕು ಅಥವಾ ಮೀಡಿಯೇಟ್ ಮಾಡ್ಬೇಕಂದ್ರೆ ಇಬ್ಬರ ಜೊತೆಗೂ ಸರಿ ಇರ್ಬೇಕು ನೀವು. ಆ ರೋಲ್ದಲ್ಲಿ ಪಾಕಿಸ್ತಾನ ಪರ್ಫೆಕ್ಟ್ಲಿ ಈ ಟೈಮ್ದಲ್ಲಿ ಫಿಟ್ ಆಗಿಬಿಡ್ತದ. ಸೊ ರೈಟ್ ಟೈಮ್ ರೈಟ್ ಇದರಲ್ಲಿ ನಮ್ ಇಂಡಿಯಾ ಯಾಕೆ ಫಿಟ್ ಆಗ್ಲಿಲ್ಲ ಅಂತಂದ್ರೆ ಕೆಲವೊಂದು ಕಾರಣಗಳಿದೆ. ಒಂದು, ಇರಾನ್ ಜೊತೆಗೆ ನಾವು ಒಂದು ಒಳ್ಳೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇಂಡಿಪೆಂಡೆನ್ಸ್ ಇಂದ ಬಂದಂತದ್ದು ಅದು 2014 ನಾವು ಇಸ್ರೇಲಿ ಕ್ಲೋಸ್ ಆಗಿ ನಾವು ಕಳ್ಕೊಂಡಿವಿ ಅದನ್ನ. ಆಮೇಲೆ ಇರಾನ್ ಜೊತೆಗೆ ಅಮೆರಿಕದ ಪ್ರೆಷರ್ದಲ್ಲಿ ಬಂದು ಅವ್ರ ಕಡೆಯಿಂದ ಆಯಿಲ್ ಸಪ್ಲೈ ಏನಾಗ್ತಾ ಇತ್ತು ಅದನ್ನು ಸ್ಟಾಪ್ ಮಾಡಿದೀವಿ, ಯಾಕಂದ್ರೆ ಅಮೆರಿಕ ಧಮಕಿ ಕೊಡ್ತದೆ. ಆಮೇಲೆ ರಷ್ಯಾದಿಂದನೂ ಆಯಿಲ್ ಪರ್ಚೇಸ್ ಮಾಡ್ಬೇಡ್ರ ಅಂತಂದ್ರು ಅಲ್ಲಿಂದನೂ ಕ್ವಾಂಟಿಟಿ ಆಯಿಲ್ ಕಡಿಮೆ ಮಾಡ್ಕೊಂಡಿದ್ವಿ. ಸೊ ಹಿಂಗಾಗಿ ಏನಾಗ್ಬಿಡ್ತದಲ್ಲ ಅಂದ್ರೆ ಇದು ಅಲಯನ್ಸ್ ಇದ್ರಾಗ ಫಿಟ್ ಆಗ್ಲಿಲ್ಲ. ಆಮೇಲೆ ಯುದ್ಧ ಆಗೋದಕ್ಕಿಂತ 2 ದಿವಸ ಮೊದಲು ಮೋದಿಯವರು ಹೋಗಿ ಇಸ್ರೇಲ್ಗೆ ಭೇಟಿ ಕೊಟ್ಟು ಬಂದರು. ಸೊ ಇವೆಲ್ಲ ಅದಾದ ನಂತರ ನಮ್ಮ ರಾಷ್ಟ್ರಕ್ಕೆ ಬಂದಂತ ಇರಾನಿಯನ್ ನೇವಿ ಶಿಪ್ ವಾಪಸ್ ಹೋಗ್ಬೇಕಾದ್ರೆ ಅಮೆರಿಕ ಹೊಡೆದು ಹಾಕಿದ್ರು, ಅದು ಇಂಡಿಯನ್ ಓಷನ್ ದಲ್ಲಿ. ಸೊ ಇವೆಲ್ಲ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಏನಿದ್ವಲ್ಲ ಇವು ನಾಳೆ ಇಷ್ಟೆಲ್ಲ ಇದ್ರೂ ಮೀಡಿಯೇಟ್ ಮಾಡ್ಬೋದಾಗಿತ್ತು. ಬಟ್ ಇವೆಲ್ಲ ಇನ್ಸಿಡೆಂಟ್ಸ್ ಇವು ಏನಪ್ಪ ಅಂದ್ರೆ ಒಂದು ಹಿಂಡ್ರನ್ಸ್, ಒಂದು ಕಾಲಿಗೆ ಒಂದು ಚೇನ್ ಹಾಕಿದಂಗೆ ಇದು. ನಿಮ್ಮನ್ನ ಏನಪ್ಪ ಅಂದ್ರೆ 1 ಹೆಜ್ಜೆ ಮುಂದೆ ಇಟ್ಕೊಂಡ್ರೆ 2 ಹೆಜ್ಜೆ ಹಿಂದೆ ಗೆಳ್ತಾ ಇರ್ತಾವಲ್ಲ, ಆ ಟೈಪ್ ಸಿಚುವೇಶನ್ಸ್ ಕ್ರಿಯೇಟ್ ಆದವು. ಇನ್ನೊಂದು ಏನಂತಂದ್ರೆ ಅಮೆರಿಕ ನರೇಂದ್ರ ಮೋದಿ ಅವ್ರಿಗೆ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಪ್ರೆಷರ್ದಲ್ಲಿ ತಂದು ಟ್ಯಾರಿಫ್ ಹಾಕ್ತೀನಿ, ಆಮೇಲೆ ಆಯಿಲ್ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಬೇಡಿ ಇವ್ರ ಕಡೆಯಿಂದ ಪರ್ಚೇಸ್ ಮಾಡಬೇಡ ಅಂತ ತಂದು ಸ್ವೇರಿಂಗ್ ಇನ್ ಸೆರೆಮನಿದಲ್ಲಿ ಇನ್ವಿಟೇಷನ್ ಕೊಡೋದಿಲ್ಲ. ಸೊ ಹಿಂಗಾಗಿ ಅಮೆರಿಕದ ಪ್ರೆಷರ್ದಲ್ಲಿ ಇವರು ಪ್ರಧಾನಮಂತ್ರಿ ಮೋದಿ ಅವರು ಇದ್ರು. ಮತ್ತ ಇಷ್ಟೆಲ್ಲ ಆಗಿ ನೀವು 2 ದೇಶದಲ್ಲಿ ಮೀಡಿಯೇಟ್ ಮಾಡ್ಬೇಕಂತಂದ್ರೆ 2 ದೇಶದಲ್ಲಿ ಸ್ವಲ್ಪ ಒಳ್ಳೆ ರಿಲೇಷನ್ಸ್ ಇದ್ರೆ ದೆನ್ ಓನ್ಲಿ ಯು ಕ್ಯಾನ್ ಟೇಕ್ ಸ್ಟೆಪ್ ಫಾರ್ವರ್ಡ್. ಸೊ ಈ ಒಂದು ಸಿಚುವೇಶನ್ಸ್ ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಟಿಕ್ ಸಿಚುವೇಶನ್ ಇದ್ದ ಸಲುವಾಗಿ ಪಾಕಿಸ್ತಾನ ಕರೆಕ್ಟ್ ಆಗಿ ಹೋಗಿ ಫಿಟ್ ಆಗಿ ಈ ಕೆಲಸ ಮಾಡ್ತಾ ಇದೆ. ಸೊ ಇದೇನಪ್ಪ ಅಂದ್ರೆ ಅವ್ರಿಗೊಂದು ಇಂಥ ಒಂದು ದೊಡ್ಡ ಯುದ್ಧ ಅಂಡ್ ಇದ್ರಲ್ಲಿ ಹೋಗಿ ಮೀಡಿಯೇಟ್ ಮಾಡ್ತಾರೆ ಅಂದ್ರೆ ಅವ್ರದ್ದು ಲಕ್. ಮತ್ತ ಸಿ ಹೌ ಅವ್ರದ್ದು ಡೊನಾಲ್ಡ್ ಟ್ರಂಪ್ ಟ್ವೀಟ್ ನೋಡಿದ್ರೆ ಹಿಸ್ ಎಕ್ಸಲೆನ್ಸಿ ಶಹಬಾಜ್ ಶರೀಫ್, ಹಿಸ್ ಎಕ್ಸಲೆನ್ಸಿ ಫೀಲ್ಡ್ ಮಾರ್ಷಲ್ ಮುನೀರ್, ಆ ಲೆವೆಲ್ಗೆ ಹೋದ್ರು ಅವರು. ಮತ್ತೆ ಚೈನಾ ಮತ್ತೆ ಪಾಕಿಸ್ತಾನದ ಕನೆಕ್ಷನ್ ಏನಂತಂದ್ರೆ ನಮ್ದು ಆಪರೇಷನ್ ಸಿಂಧೂರ್ ಮಾಡಿದಾಗ ಚೈನಾ ಫಸ್ಟ್ ಕ್ಲಾಸ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿತ್ತು, ಅವ್ರಿಗೆ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಕೊಡ್ತಾರೆ, ಮತ್ತೆ ಅವ್ರದ್ದು PL-15 ಅಂತ ಮಿಸೈಲ್ ಕೂಡ ಯೂಸ್ ಆದವು. ಸೊ ಹಿಂಗಾಗಿ ಚೈನಾ ಮತ್ತೆ ಪಾಕಿಸ್ತಾನದ ಇದೇನಪ್ಪ ಅಂದ್ರೆ ಕ್ಲೋಸ್ನೆಸ್ ಇದೆ. ಸೊ ಹಿಂಗಾಗಿ ನಮ್ಗೆ ಇನ್ನು ಮುಂದಿನ ಬರ್ತಕ್ಕಂಥ ದಿವಸಗಳಲ್ಲಿ ನಮ್ಮ ಒಂದು ಫಾರಿನ್ ರಿಲೇಷನ್ಸ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇಂಪ್ರೂವ್ ಮಾಡ್ಬೇಕು. ಇಲ್ದಿದ್ರೆ ಬಹಳಷ್ಟು ಸೆಟ್ ಬ್ಯಾಕ್ ಆಗ್ತಕ್ಕಂಥ ಸಿಚುವೇಶನ್ಸ್ ಬರುತ್ತೆ.